ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾಡುವ ನಮಸ್ಕಾರಗಳು. ಇವತ್ತಿನ ದಿವಸ ಮಂಡ್ಯ ಜಿಲ್ಲೆಯಲ್ಲಿ ನೇರ ನುಡಿಯ ರಾಜಕಾರಣಿ ಹಾಗೂ ಟ್ರಬಲ್ ಶೂಟರ್ ರಾಜಕಾರಣಿಯಂತಹ ಪರಿಚಯ ಆಗಿರ್ತಕ್ಕಂತಹ ಜನಪ್ರಿಯ ಮಾಜಿ ಶಾಸಕರಾದಂಥ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ರವೀಂದ್ರ ಶ್ರೀಕಂಠಿಯವರ ಕುರಿತು ಇವತ್ತು ಒಂದು ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದೇವೆ. ಈ ಒಂದು ವಿಶ್ಲೇಷಣೆ ಏತಕಪ್ಪ ಅಂದರೆ ಅಂಥ ಒಂದು ಸಂದರ್ಭ ಈಗ ಅವರ ಈ ಒಂದು ಹೋರಾಟಕ್ಕೆ ಅವರ ನೇತೃತ್ವ ಅಗತ್ಯ ಆಗಿದೆ. ಏನಪ್ಪ ಅಂತ ಅನ್ನೋದನ್ನು ನಾನು ನಿಮ್ಮ ಮುಂದೆ ಈಗ ವಿಶ್ಲೇಷಣೆ ಮಾಡ್ತಾಯಿದ್ದೀನಿ. ರೈತರು ಯಾರು ಭಯೋತ್ಪಾದಕರಲ್ಲ. ರೈತರ ಬಗ್ಗೆ ಸರ್ಕಾರಗಳು ಕಾಳಜಿಯನ್ನು ವಹಿಸಬೇಕು. ಏನು ನಮ್ಮ ಆಡಳಿತದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ರೈತರ ಬಗ್ಗೆ ಯಾವ ಬ್ಯಾಂಕುಗಳು ರೈತರ ಮೇಲೆ ಯಾವ ರೀತಿ ಸಾಲ ವಸೂಲಾತಿಗಾಗಿ ಕಠಿಣ ಕ್ರಮಗಳನ್ನು ಜರುಗಿಸ್ತಾ ಇದ್ದಾರೆ ಅಂತ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರಗಳು ಈ ಕಡೆ ನಿಗಾ ವಹಿಸಬೇಕು. ನಿಜವಾಗ್ಲೂ ಸಹ ಹೇಳಬೇಕು ಅಂತಂದರೆ ರೈತರ ಬಗ್ಗೆ ಕಾಳಜಿ ಅಂದ ತಕ್ಷಣ ನಮ್ಮ ಒಂದು ಸಭೆಯಲ್ಲಿ ಕುರಿತು ಚರ್ಚೆ ಮಾಡ್ತಾ ಇರಬೇಕಾದ್ರೆ ಪಕ್ಷಾತೀತವಾಗಿ ಹೇಳ್ತಾರೆ ಅದು ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಹಾಗೂ ಎಚ್ ಡಿ ಕುಮಾರಸ್ವಾಮಿರವ್ರನ್ನ. ಯಾಕೆಂದರೆ ರೈತರು ಅಂದ ತಕ್ಷಣ ಮೊದಲನೇ ಪಕ್ಷಾತೀತವಾಗಿ ಇಂಥವ್ರ ನೇತೃತ್ವ ಬೇಕೇ ಬೇಕು ಅಂತಂತಾರೆ. ಅದೇ ರೀತಿ ಈ ರೈತರ ಸಮಸ್ಯೆಯನ್ನು ಒಂದು ಬಗೆಹರಿಸಬೇಕಾದ್ರೆ ಒಬ್ಬ ಮುಂಚೂಣಿ ನಾಯಕನ ಅವಶ್ಯಕತೆ ಇದ್ದೇ ಇರುತ್ತದೆ. ಯಾವುದೇ ಕಾರಣಕ್ಕೂ ನೇರ ನುಡಿಯ ರಾಜಕಾರಣಿ, ಟ್ರಬಲ್ ಶೂಟರ್ ರಾಜಕಾರಣಿ, ಹೀಗೆ ಹಲವಾರು ಒಂದು ಚಳುವಳಿಯಾಗಲಿ ಒಂದು ರೈತರ ವಿಚಾರವಾಗಲಿ ಆ ಸಮಸ್ಯೆಯನ್ನು ಕೊನೆಯವರೆಗೂ ಅಂದರೆ ಅವ್ರಿಗೆ ಏನಾರು ಅದರಿಂದ ಉಪಯೋಗ ಆಗಬೇಕು ಅಂತ ತಾರ್ಕಿಕ ಅಂತ್ಯದವರೆಗೂ ತಗೊಂಡೋಗುವಂಥ ರಾಜಕಾರಣಿಗಳ ಗುಂಪಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥ ಪ್ರಮುಖ ರಾಜಕಾರಣಿಗಳಲ್ಲಿ ರವೀಂದ್ರ ಶ್ರೀಕಂಠಯ್ಯರವರು ಮಾಜಿ ಶಾಸಕರು, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರನ್ನು ಅವರ ಅಭಿಮಾನಿಗಳು ನೇರ ನುಡಿಯ ರಾಜಕಾರಣಿ, ಟ್ರಬಲ್ ಶೂಟರ್ ರಾಜಕಾರಣಿ ಅಂತ ಎಲ್ಲರೂ ಸಹ ಪಕ್ಷಾತೀತವಾಗಿ ಒಪ್ಕೋತಾರೆ. ಯಾಕೆ ಅಂತಂದರೆ ಅವರು ನೇರ ನುಡಿ ಇದ್ದದ್ದನ್ನು ಯಾರಿಗೂ ಸಹ ಕೇರ್ ಮಾಡೋದಿಲ್ಲ, ಯಾವ ಮುಲಾಜಿಗೂ ಒಳಗಾಗುವುದಿಲ್ಲ. ಪ್ರಸ್ತುತ ವಿಚಾರಕ್ಕೆ ಬರೋದಾದರೆ ಮಂಡ್ಯ ತಾಲೂಕು ಕೊತ್ತತ್ತಿ 2ನೇ ವೃತ್ತದಲ್ಲಿರ್ತಕ್ಕಂಥ ತಗ್ಗಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ತಗ್ಗಹಳ್ಳಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನು ನಮ್ಮ ರೈತರುಗಳಿಗೆ ಸಾಲವನ್ನು ನೀಡಿತು, ಕೃಷಿ ಸಾಲ, ಶಿಕ್ಷಣ ಸಾಲವನ್ನು ನೀಡಿದಂಥ ರೈತರ ಮಕ್ಕಳಿಗೆ ಈಗ ತರಾತುರಿಯಲ್ಲಿ ಅಂದರೆ ನಾವೇನು ಇಲ್ಲಿ ರೈತರುಗಳು ಅಂದರೆ ಏನು ಭಯೋತ್ಪಾದಕರ? ಈ ದೇಶದ ಈ ರಾಜ್ಯದ ಆಸ್ತಿ ಅಂದರೆ ರೈತ 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 ಅಂತಾರೆ ನಮ್ಮ ಸರ್ಕಾರಗಳು. ಆದರೆ ಈ ರೈತರಿಗೆ ಹಿಂಗಾಗಿರೋದನ್ನು ಯಾರು ಕೇಳ್ತಾ ಇದ್ದಾರೆ? ಎಲ್ಲರ ಕೃಷಿ ಸಾಲ ತಗೊಂಡಿರೋರ ಮೇಲೆ, ಸುಸ್ತಿಯಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಅಂದರೆ ಸಾಲವನ್ನು ಪಡೆದು ಆ ಬ್ಯಾಂಕ್ನಲ್ಲಿ ಸುಸ್ತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಮೇಲೆ ಕೇಸನ್ನು ದಾಖಲಿಸಿದ್ದಾರೆ ನ್ಯಾಯಾಲಯದಲ್ಲಿ. ಈಗ ರೈತರುಗಳೆಲ್ಲ ತುಂಬ ಸಂಕಷ್ಟದಲ್ಲಿ ಹೈರಾಣಾಗಿದ್ದಾರೆ. ಇಂಥ ಸಂಕಷ್ಟ ಸ್ಥಿತಿಯಲ್ಲಿ ನಾವು ಎಲ್ಲಿ ತಂದು ಕಟ್ಟುವ? ಈ ಕಡೆ ಕೋರ್ಟ್ಗೆ ಒಬ್ಬ ವಕೀಲರನ್ನು ನೇಮಿಸ್ಕೋಬೇಕು. ಯಾವ ರೀತಿ ಇಲ್ಲ ಕೇಸ್ಗೆ ಅಟೆಂಡ್ ಆಗಲಿಲ್ಲ ಅಂತಂತಂದರೆ ಅದು ಒಂದು ಸೈಡ್ ಆಗಿಬಿಡ್ತದೆ ಅನ್ನೋ ಭಯ, ಆತಂಕ. ಅದಕ್ಕೋಸ್ಕರ ತಗ್ಗಳ್ಳಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನು ಹಲವು ರೈತರುಗಳ ಒಂದು ಏನಪ್ಪ ಸಾಲ ತೆಗೆದುಕೊಂಡ ಮೇಲೆ ಯಾರು ಸುಸ್ತಿಯಾಗಿದ್ದಾರೆ ಮತ್ತು ವಿದ್ಯಾರ್ಥಿ ಸಾಲ ತೆಗೆದುಕೊಂಡವರು ಯಾರು ಸುಸ್ತಿಯಾಗಿದ್ದಾರೆ ಅವರ ಮೇಲೆ ನ್ಯಾಯಾಲಯದಲ್ಲಿ ಕೇಸ್ಗಳನ್ನು ದಾಖಲು ಮಾಡಿದೆ. ಎಂಥ ಸಂಕಷ್ಟ ಅಲ್ವಾ? ಈಗ ರೈತರುಗಳಿಗೆ ಬೆಳೆ ಸಿಗಲಿಲ್ಲ, ಉನ್ನತ ಬೆಲೆ ಬರ್ತಾಯಿಲ್ಲ. ಅದೇ ರೀತಿ ಶಿಕ್ಷಣ ಸಾಲ ಇವಾಗ ಈ ಕೋವಿಡ್ನ ಒಂದು ಸಮಯದ ನಂತರ ಯಾರಿಗೂ ಕೆಲಸ ಸಿಗಲಿಲ್ಲ. ಇಂಥ ಒಂದು ಸಂಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ರೈತರು ಮುಖಂಡರೆಲ್ಲ ಸಭೆ ಸೇರಿ ಅವರ ಒಂದು ಒಮ್ಮತ ನಿರ್ಣಯ ಏನಪ್ಪ ಅಂತಂದರೆ ಈ ಸಮಸ್ಯೆಯನ್ನು ಯಾರಿಗೆ ಹೇಳ್ಕೊಳ್ಬೇಕು, ಈ ಸಮಸ್ಯೆಯನ್ನು ಈ ಭಾಗದಲ್ಲಿ ಹೇಳ್ಕೋಬೇಕು ಅಂತಂದರೆ ನಮ್ಮ ಶ್ರೀರಂಗಪಟ್ಟಣದ ವಿಧಾನಸಭಾ ಮಾಜಿ ಶಾಸಕರಾಗಿರ್ತಕ್ಕಂಥ ರವೀಂದ್ರ ಶ್ರೀಕಂಠಯ್ಯರವ್ರನ್ನ 26ನೇ ತಾರೀಕು ಬೆಳಿಗ್ಗೆ ಅಂದರೆ 9:00 ಸರಿಯಾಗಿ ಅವ್ರನ್ನ ಭೇಟಿ ಮಾಡಿ ಈ ಒಂದು ರೈತರಿಗೆ ಏನು ಈ ನೋಟಿಸನ್ನು ನೀಡಿ ಕೋರ್ಟಿನ ಅಲ್ಲಿ ಹೋಗಿ ಏನು ಕೇಸ್ಗಳನ್ನ ದಾಖಲಿಸಿದ್ದಾರೆ,
ಇದಕ್ಕೆ ಏನಾರು ಆಗಲಿ ನಿಮ್ಮ ಹೋರಾಟ ಅಗತ್ಯ ಅಂತ ಅವ್ರಿಗೆ ಮನವಿ ಮಾಡ್ಕೋಬೇಕು ಅಂತ ಸೇರಿದಂಥ ರೈತ ಮುಖಂಡರುಗಳು ಏನು ಯಾರ್ಯಾರು ಸುಸ್ತಿದಾರಾಗಿದ್ರು ಅವರೆಲ್ಲ ಕೇಳಿದಂಥ ಒಂದೇ ಒಂದು ಹೆಸರು ರವೀಂದ್ರ ಶ್ರೀಕಂಠೆಯವ್ರ ಹತ್ರ ಹೋಗುವ ಅಂತ. ರವೀಂದ್ರ ಶ್ರೀಕಂಠೆಯವ್ರ ಬಗ್ಗೆ ಎಲ್ಕ ಗೊತ್ತಿರ್ತಕ್ಕಂಥ ವಿಚಾರ. ಅವರು ನೇರ ನುಡಿಯ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ರೈತರುಗಳೆಲ್ಲ ಹೋಗಿ ಅವರನ್ನು ಭೇಟಿ ಮಾಡಿ ತಮ್ಮ ಸಂಕಷ್ಟವನ್ನು ಹೇಳ್ಕೊಂಡಾಗ ನವದೆಹಲಿಗೆ ಅಂದರೆ ದೆಹಲಿಗೆ ಕರ್ಕೊಂಡೋಗಿ ಕರ್ನಾಟಕ ರಾಜ್ಯ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಪ್ರಸ್ತುತ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿರವರ ಬಳಿ ಅವ್ರನ್ನ ದೆಹಲಿ ಕರ್ಕೊಂಡು ಹೋಗಿ ಆ ಸಮಸ್ಯೆಯನ್ನು ಕೇಳಿ ಕೇಂದ್ರ ಸಚಿವರಾದಂಥ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿಸೋದ್ರಲ್ಲಿ ರವೀಂದ್ರ ಶ್ರೀಕಂಠೆಯರವರು ಪಾತ್ರವನ್ನು ಅಲ್ಲೆಗೆಳೆಯುವಂತಿಲ್ಲ. ಯಾಕೆಂದರೆ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಲ್ಲ, ಒಬ್ಬ ನಾಯಕ ಬೇಕಲ್ಲ, ಲೀಡ್ರು ಬೇಕಲ್ಲ. ಮಾಜಿ ಶಾಸಕರಂಥ ರವೀಂದ್ರ ಶ್ರೀಕಂಠೆಯರವರು ರೈತರ ಒಂದು ಸಮಸ್ಯೆ ಅಂದ ತಕ್ಷಣ ಅದನ್ನು ತಾರ್ಕಿಕ ಅಂತ್ಯದವರೆಗೂ ಸಹ ಬಿಡಲ್ಲ. ಯಾವುದೇ ರೈತರು ಹೋಗಿರಲಿ, ಅವರನ್ನು ಯಾವುದೇ ರೀತಿ ಏನು ಅಂತ ಅವ್ರ ಸಮಸ್ಯೆ ಕೇಳಿದ ತಕ್ಷಣ ಆ ಸಮಸ್ಯೆಯ ಬಗ್ಗೆ ಒಂದು ಹೋರಾಟವನ್ನು ನಡೆಸುವಂಥ ಗುಣ ಅವರು ಯಾವಾಗಲೂ ಸಹ ಮೈಗೂಡಿಸ್ಕೊಂಡಿದ್ದಾರೆ. ಅದಕ್ಕೆ ಸಾಕ್ಷಿ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಹಲವಾರು ಉದಾಹರಣೆಗಳನ್ನ ಕೊಡ್ಬೋದು. ರೈತರು ವಿಚಾರವಾಗಿ ಅವ್ರ ಹೋರಾಟವನ್ನು ಹಲವಾರು ಉದಾಹರಣೆಗಳನ್ನ ನಾವು ನೀಡ್ಬೋದು. ನೀರಾವರಿ ವಿಚಾರವಾಗೇ ಆಗಲಿ, ನೇರ ನುಡಿಯ ರಾಜಕಾರಣಿ, ಇದಾಗುತ್ತೆ ಇದಾಗಲ್ಲ, ನಾನು ಬರಬೇಕು ಬರ್ತೀನಿ, ಇದು ನೇತೃತ್ವ ನಾನು ತಗೊಳ್ತೀನಿ ಅಂತ. ಅದೇ ರೀತಿ ನಾವು ಅವ್ರಿಗೆ ವಿಚಾರವನ್ನು ಮುಟ್ಟಿಸಿದ್ದೀವಿ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ತಗ್ಗಳಿ ಶಾಖೆ ಏನು ರೈತರಿಗೆ ನೋಟಿಸಿನ ನೀಡಿದೆ, ಈ ವಿಚಾರವನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ. ತಕ್ಷಣ ಅವರು ಕಾರ್ಯಪ್ರವೃತ್ತರಾಗಿ ಹೌದಾ ಈ ರೀತಿ ಆಗಿದೆ ಅಂತ ತಿಳ್ಕೊಂಡು ಎಲ್ಲರೂ ಸಹ ಅದಕ್ಕೋಸ್ಕರ ಎಲ್ಲ ಬಂದು ಕೆಲವು ರೈತ ಮುಖಂಡರುಗಳು ಸುಸ್ತಿದಾರರು ಬಂದು ಲೋಕೇಶಣ್ಣ ಏನಾದ್ರು ಮಾಡು, ನೀನು ಫಸ್ಟು ರವೀಂದ್ರ ಶ್ರೀಕಂಠೆಯವ್ರನ್ನ ಭೇಟಿ ಮಾಡಿಸಿ ರವೀಂದ್ರ ಶ್ರೀಕಂಠೆಯವರ ನೇತೃತ್ವದಲ್ಲಿ ಕುಮಾರಣ್ಣವ್ರನ್ನ ಭೇಟಿ ಮಾಡಿ ಇದನ್ನು ಗಮನಕ್ಕೆ ತರುವ, ಈ ರೈತರಿಗೆ ಅಂದರೆ ಈ ಸಾಲ ಪಡೆದಂಥ ರೈತರುಗಳಿಗೆ ಬ್ಯಾಂಕ್ನಲ್ಲಿ ಸುಸ್ತಿದಾರರಿಗೆ ಒಂದು ಸ್ವಲ್ಪ ಸಹಾಯ ಐತಿ ಅಂತಂದರು. ತಕ್ಷಣದಲ್ಲೇ ಮಾಜಿ ಶಾಸಕರಾದಂಥ ರವೀಂದ್ರ ಶ್ರೀಕಂಠೆಯವ್ರಿಗೆ ಈ ವಿಚಾರವನ್ನು ತಿಳಿಸಿದ ತಕ್ಷಣ ಅವರು ಈಗಾಗಲೇ ಸ್ಪಂದಿಸಿ ತಕ್ಷಣ ರೈತ ಮುಖಂಡರುಗಳು 26ನೇ ತಾರೀಕು ಗುರುವಾರ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ. ಅಂದರೆ ಸುಸ್ತಿದಾರರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಯಾರು ಸುಸ್ತಿದಾರಾಗಿದ್ದಾರೆ ಕೆಲವರು ಅವ್ರನ್ನ ಭೇಟಿ ಮಾಡಿ ಕೇಂದ್ರದ ಜನಪ್ರಿಯ ಸಚಿವರು ಪ್ರಸ್ತುತ ಕರ್ನಾಟಕ ರಾಜ್ಯ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ HD ಕುಮಾರಸ್ವಾಮಿಯವರನ್ನು ಭೇಟಿ ಮಾಡಿ ಈ ರವೀಂದ್ರ ಶ್ರೀಕಂಠೆಯವರ ನೇತೃತ್ವದಲ್ಲಿ ಭೇಟಿ ಮಾಡಿ ಇದಕ್ಕೆ ಒಂದು ತಾರ್ಕಿಕ ಅಂತ ಏನು ಬ್ಯಾಂಕ್ನವ್ರು ಕೇಳಿದ್ದೇನು ಅಂತ, ಸ್ವಾಮಿ ಬಡ್ಡಿ ಕಟ್ಟೋಕ್ಕಾಗೋದಿಲ್ಲ, ಇದನ್ನು ಹಂತವಾಗಿ ಸ್ವಲ್ಪ ಕಟ್ಟೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೆಲವು ರೈತರು ಕೇಳಿದ್ರೆ ಪೂರ್ಣ ಪ್ರಮಾಣದಲ್ಲಿ ಬಡ್ಡಿಯನ್ನು ಮನ್ನಾ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಎಷ್ಟೋ ನ್ಯಾಷನಲ್ ಬ್ಯಾಂಕ್ಗಳು ಅಸಲನ್ನೇ ಮನ್ನಾ ಮಾಡಿ ಅದರಲ್ಲಿ ಸ್ವಲ್ಪ ಬಡ್ಡಿಯನ್ನು ಕಟ್ಸ್ಕೊಂಡವೆ. ಹೇಳ್ತಾರೆ ಇವರು ಆ ಬ್ಯಾಂಕು ಈ ಬ್ಯಾಂಕು ವ್ಯತ್ಯಾಸ ಇದೆ ಅಂತ, ಆದರೆ ಎಲ್ಲ ಬ್ಯಾಂಕು ಒಂದೇ. ಏನಪ್ಪ ಅಂತಂದರೆ ಇದು ಗ್ರಾಮೀಣ ಬ್ಯಾಂಕು ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ಆದರೂ ಸಹ ಎಲ್ಲರೂ ಸಹ ರಿಸರ್ವ್ ಬ್ಯಾಂಕ್ ಅಂಡರಲ್ಲೇ ಬರೀರ್ತಕ್ಕಂಥದ್ದು. ಆದರೂ ರೈತರುಗಳ ವಿಚಾರದಲ್ಲಿ ಆತುರವಾಗಿ ಈ ನ್ಯಾಯಾಲಯದಲ್ಲಿ ಏನು ಕೇಸನ್ನು ದಾಖಲಿಸಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ರೈತರಿಲ್ಲ ಅಂತಂದರೆ ನಾವು ಏನನ್ನೂ ಬೆಳೀಕ್ಕೆ ಸಾಧ್ಯ ಇಲ್ಲ, ಏನನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ರವೀಂದ್ರ ಶ್ರೀಕಂಠೆಯರವರ ಬಳಿ ಎಲ್ಲ ಏನು ಸುಸ್ತಿದಾರರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಸುಸ್ತಿದಾರಾಗಿರ್ತಕ್ಕಂಥ ಕೆಲವು ಮುಖಂಡರುಗಳು ಭೇಟಿ ಮಾಡಿ ಈ ಒಂದು ನೇತೃತ್ವವನ್ನು ವಹಿಸ್ಕೋಬೇಕು. ನಮ್ಮ ಕೇಂದ್ರದ ಜನಪ್ರಿಯ ಮಂತ್ರಿಗಳಿಗೂ ಪ್ರಸ್ತುತ ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿಯವರನ್ನ ಭೇಟಿ ಮಾಡಿಸ್ಕೊಡ್ಬೇಕು ಅಂತ ಆ ಮನವಿಗೋಸ್ಕರ ಅವರನ್ನು ಗುರುವಾರ ದಿವಸ ಭೇಟಿ ಮಾಡ್ತಾ ಇದ್ದಾರೆ 26ನೇ ತಾರೀಕು. ಈ ಒಂದು ಏನಪ್ಪ ಈ ಬ್ಯಾಂಕ್ನ ಅಧಿಕಾರಿಗಳು ಅಂದರೆ ಮೇಲ್ಮಟ್ಟದಲ್ಲಿ ನಮಗೇನು ಯಾವ ರೀತಿ ಈ ಕೋರ್ಟ್ನಲ್ಲಿ ಪ್ರಕರಣಗಳನ್ನ ದಾಖಲಿಸಿದ್ದಾರೆ, ಕೃಷಿ ಸಾಲವನ್ನು ವಾಪಸ್ ಪಡಿಬೇಕು, ಕೃಷಿ ಸಾಲ ಕಟ್ಟಬೇಕು ಅಂತ ಏನು ಬ್ಯಾಂಕ್ ನೋಟಿಸು ಜಾರಿಯಾಗಿದೆ, ಶಿಕ್ಷಣ ಸಾಲವನ್ನು ಕಟ್ಟಬೇಕು ಅಂತ ನೋಟಿಸ್ ಜಾರಿಯಾಗಿದೆ. ಯಾವುದೇ ರೈತರುಗಳು ವಿಚಲಿತರಾಗಬೇಕಾದಿಲ್ಲ. ಏಕೆಂದರೆ ಇಲ್ಲಿ ಯಾರೂ ಏನೂ ತಪ್ಪನ್ನು ಮಾಡಿಲ್ಲ, ಯಾರೂ ಸಹ ದೇಶ ಬಿಟ್ಟು ಓಡೋಗಿಲ್ಲ. ಆದ್ದರಿಂದ ನಾಯಕರುಗಳಿದ್ದಾರೆ ಮತ್ತು ಅದರ ಬಗ್ಗೆ ಇನ್ನೂ ಸಹ ಹಲವಾರು ಕಾಲಾವಕಾಶ ಇದೆ. ಇದನ್ನು ಒಂದು ತಾರ್ಕಿಕ ಅಂತ್ಯ ತೆಗೆದುಕೊಂಡು ಹೋಗುವ ಅಲ್ಲಿಯವರೆಗೂ ಸಹ ಯಾರೂ ಸಹ ವಿಚಲಿತರಾಗಬಾರ್ದು ಮತ್ತು ಆತಂಕಕ್ಕೆ ಒಳಗಾಗಬಾರ್ದು. ಆದ್ದರಿಂದ ಏನು ಟ್ರಬಲ್ ಶೂಟರ್ ರಾಜಕಾರಣಿ ಅಂತ ಕರಿತೀವಿ, ನಾವು ರವೀಂದ್ರ ಶ್ರೀಕಂಠೆಯವರನ್ನ ಭೇಟಿ ಮಾಡಿ ಅನಂತರ ಕರ್ನಾಟಕ ರಾಜ್ಯ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಂತ HD ಕುಮಾರಸ್ವಾಮಿರವ್ರನ್ನ ರವೀಂದ್ರ ಶ್ರೀಕಂಠೆಯವರ ನೇತೃತ್ವದಲ್ಲಿ ಭೇಟಿ ಮಾಡ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮಕ್ಕೋಸ್ಕರ ಅವರು ಗುರುವಾರ ಮಾಜಿ ಶಾಸಕರನ್ನ ಭೇಟಿ ಮಾಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರನ್ನ ಭೇಟಿ ಮಾಡುವ. ಅಲ್ಲಿಯವರೆಗೂ ಸಹ ಯಾರೂ ಸಹ ವಿಚಲಿತರಾಗಬಾರ್ದು, ಆತಂಕಕ್ಕೆ ಒಳಗಾಗಬಾರ್ದು.
ರಾಜ್ಯ ಸರ್ಕಾರ ರೈತರುಗಳು ಏನಾರು ಹೆಚ್ಚು ಕಡಿಮೆ ಆದಾಗ ಬಂದು ಪರಿಹಾರ ಕೊಡೋದಕ್ಕಿಂತ ಫಸ್ಟು ಮೊದಲು ಈ ರೀತಿಯ ಪ್ರಕರಣಗಳನ್ನ ದಾಖಲು ಮಾಡಬಾರ್ದು ಅಂತ ಒಂದು ಅಜೆಂಡನ ಹೊರಡಿಸ್ಬೇಕು. ನ್ಯಾಯಾಲಯದಲ್ಲಿ ಆ ಬಡ್ಡಿ ಕಟ್ಟೋರು ಯಾರು, ಆ ಫೀಸು ಕಟ್ಟಿ ಸಾಲನೂ ಕಟ್ಟಿ ಎಲ್ಲನೂ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ರೈತರ ಸಂಕಷ್ಟವನ್ನು ಅರ್ಥ ಮಾಡ್ಕೋಬೇಕಾದಂಥ ಸರ್ಕಾರ ದುರದೃಷ್ಟವಶಾತ್ ನಮಗೆ ಸಿಗಲಿಲ್ಲ ಈಗ ಸದ್ಯಕ್ಕೆ. ಈಗ ಇರಲಿ, ಇದನ್ನು ಸರ್ಕಾರ ಯಾವ ರೀತಿ ನೋಡುತ್ತೋ ಗೊತ್ತಿಲ್ಲ, ಆದ್ರಂತೂ ಹೋರಾಟವನ್ನಂತೂ ಬಿಡಬಾರ್ದು. ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣುಗಂಟ ಎಲ್ಲರೂ ಸಹ ತಾಳ್ಮೆಯಿಂದ ವರ್ತಿಸುವ ಅಂತ ಹೇಳ್ತಾ ಈ ನನ್ನ ವಿಶ್ಲೇಷಣೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರಗಳು. ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.